ಶುಂಠಿ ಕಷಾಯ ಮಾಡಲು ಬೇಕಾಗುವ ಸಾಮಾನುಗಳು: ಈ ಸ್ಪೂನ್ಲಿಂದ 1 ಸ್ಪೂನು ಧನಿಯಾ, ಅರ್ಧ ಸ್ಪೂನು ಜೀರಿಗೆ, 1/4 ಸ್ಪೂನು ಮೆಣಸು, 2 ಲವಂಗ ಹಾಗೂ ಕರಿಬೇವು, 1 ತುಂಡು ಚಕ್ಕೆ, 1 ತುಂಡು ಶುಂಠಿ. ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡಲು ಅರಿಶಿಣ 1 ಸ್ಪೂನು. ಇವಿಷ್ಟು ಸಾಮಾನುಗಳನ್ನು ಈ ಜಾರಲ್ಲಿ ಹಾಕಿ ನಾವು ಬ್ಲೆಂಡ್ ಮಾಡಬೇಕು. ಇದನ್ನು ಪುಡಿ ಆದ ನಂತರ ಕಷಾಯ ಮಾಡಲು ಹೇಳುತ್ತೇನೆ. ಈ ಲೋಟದಿಂದ 1 ಲೋಟ ನೀರು ಇದಕ್ಕೆ ಹಾಕಬೇಕು. ಇದಕ್ಕೆ ಹಾಕಿದ ನಂತರ ಇದೇ ಸ್ಪೂನಿನಿಂದ ನಾವು ಪುಡಿ ಆಗಿರುವ ಎಲ್ಲ ಶುಂಠಿ ಪುಡಿಯನ್ನು ಈ ನೀರಲ್ಲಿ ಹಾಕಬೇಕು. ನಂತರ ಕರಿಬೇವು, ತುಳಸಿ ಸಹ ಹಾಕಿ ಚೆನ್ನಾಗಿ ಕುದಿಯಲು ಬಿಡಬೇಕು. ಕುದ್ದಿದ್ದು ಈ ಲೋಟ ನೀರಿಗೆ ನಾವು ಅರ್ಧ ಲೋಟಕ್ಕೆ ಇಳಿಸಬೇಕು. ಈ ಕಷಾಯ ಅರ್ಧ ಬಂದ ನಂತರ ನಿಮಗೆ ಹಾಗೆ ಕುಡಿಯಲು ಇಷ್ಟವಾಗಿದ್ದಲ್ಲಿ ಕುಡಿಯಬಹುದು, ಕಷಾಯ ಆಗುತ್ತದೆ. ಇದನ್ನು ನಾವು ವಾರದಲ್ಲಿ 1 ಸಲ ಅಥವಾ 2 ಸಲ ಕುಡಿದರೆ ಈ ಶೀತಕಾಲದಲ್ಲಿ ಅಥವಾ ನಮಗೆ ನೆಗಡಿ, ಕೆಮ್ಮು ಹಾಗೂ ಕಫ ಕಟ್ಟಿರುವುದು ಎಲ್ಲವೂ ಹೋಗುತ್ತದೆ. ನಾನು ವೈದ್ಯಳಲ್ಲ, ನನಗೆ ಅನುಭವ ಆಗಿರುವುದರಿಂದ ನಾನು ಈ ಕಷಾಯ ಕುಡಿಯಲು ಹೇಳುತ್ತಿದ್ದೇನೆ. ದಿನನಿತ್ಯವೂ ಬೇಕಾದಲ್ಲಿ ಹಸಿ ಶುಂಠಿ 1 ತುಂಡು ನಾನೇನು ತೋರಿಸಿದ್ದೆ ಅದನ್ನು ಕಟ್ ಮಾಡಿ ಅದಕ್ಕೆ ನೀರಲ್ಲಿ ಅಥವಾ ಹಾಲಲ್ಲಿ ಕುದಿಸಿ ನೀವು ಬೆಲ್ಲ ಹಾಕಿಕೊಂಡು ಕುಡಿದರೆ ಇನ್ನೂ ಒಳ್ಳೆಯದು. ಜೀರ್ಣಶಕ್ತಿಯೂ ಆಗುತ್ತದೆ, ವಾತ, ಪಿತ್ತ, ಕಫ ಕೂಡ ತೆಗೆಯುತ್ತದೆ. ಇದರಿಂದ ನಿಮಗೆ ಆರೋಗ್ಯದಲ್ಲಿ ಯಾವ ಸಮಸ್ಯೆಯೂ ಬರುವುದಿಲ್ಲ. ಕೀಲು ನೋವುಗಳಾಗಲಿ ಅಥವಾ ಮೋಷನ್ ಪ್ರಾಬ್ಲಮ್ಮು ಯಾವುದೂ ಇಲ್ಲದೆ ಜೀರ್ಣ ಪ್ರಕ್ರಿಯೆ ಸರಿಯಾಗಿ ನಡೆದು ಈ ಕೆಲಸ ಸುಗಮವಾಗಿ ಆಗುತ್ತದೆ. ಈ ಕಷಾಯ ಎಲ್ಲರೂ ಕುಡಿಯಬಹುದು. ಈ ರೀತಿ ಚೆನ್ನಾಗಿ ಕುದ್ದ ನಂತರ ಆ ಕಷಾಯವನ್ನು ನಾವು ಈ ಲೋಟಕ್ಕೆ ಜಾಲರಿಯಿಂದ ನಾವು ಸೋಸಿ ಸ್ವಲ್ಪ ಬೇಕಾದರೆ ಬೆಲ್ಲ ಹಾಕಿಕೊಂಡು ಸಹ ಕುಡಿಯಬಹುದು. ಹಾಗೆ ಕುಡಿಯಲು ಇಷ್ಟ ಇಲ್ಲದಿದ್ದಲ್ಲಿ ಮಾತ್ರ ಕಷಾಯ ರೂಪದಿಂದ ಕುಡಿದರೆ ಮಾತ್ರ ಚೆನ್ನಾಗಿ ಕೆಲಸ ಮಾಡುತ್ತದೆ. ಗ್ಯಾಸ್ ಪ್ರಾಬ್ಲಮ್ ಇರುವುದಿಲ್ಲ ಹಾಗೂ ಎಸಿಡಿಟಿ ಆಗುವುದಿಲ್ಲ. ಜೀರ್ಣ ಆಗುವುದಕ್ಕೆ ದಿನನಿತ್ಯ ನಾವು ತಿಂದ ಆಹಾರ ಪಚನಕ್ರಿಯೆ ಆಗಲು ಸಹ ತುಂಬ ಕೆಲಸ ಮಾಡುತ್ತದೆ. ಈ ರೀತಿ ಕಷಾಯ ಸಿದ್ಧವಾಗಿದೆ. ಇದು ಹಾಗೆ ಕುಡಿಯಬಹುದು. ಈ ರೀತಿ ರೆಡಿಯಾದ ಕಷಾಯವನ್ನು ಖಾಲಿ ಹೊಟ್ಟೆಯಲ್ಲಿ ಅಂದರೆ ಬ್ರಷ್ ಮಾಡಿದ ನಂತರ ಕುಡಿದರೆ ತುಂಬ ಕಾರ್ಯ ಚೆನ್ನಾಗಿ ಮಾಡುತ್ತದೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.